7 ಮಂತ್ಸ್ ಬೇಬಿಗೆ ಯಾವ ರೀತಿ ಊಟ ಕೊಡ್ಬೇಕು ಮತ್ತೆ ಏನೇನ್ ಕೊಡ್ಬೇಕು ಅಂತ ನಿಮ್ ಜೊತೆ ಒಂದು ಸ್ಮಾಲ್ ಐಡಿಯಾ ಹಂಚ್ಕೋಬೇಕಂತ ಅನ್ಕೊಂಡಿದ್ದೀನಿ. ನನ್ ಮಗು ಇವಾಗ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಸ್ಟಾರ್ಟ್ ಆಗೈತಿ. ಸೊ ನಾನು 7 ಮಂತ್ಸ್ ಒಳಗಿದ್ದಾಗ ನನ್ ಬೇಬಿಗೆ ಯಾವ ರೀತಿ ಊಟ ಕೊಟ್ಟಿದ್ನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಇದೇ ರೀತಿ ಕೊಡ್ಬೇಕಂತ ಏನಿಲ್ಲ, ಇದ್ ರೀತಿನೂ ಕೊಡ್ಬೋದು ಅಂತ ನಿಮ್ಗೊಂದ್ ಐಡಿಯಾ ಬರ್ತೈತಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿದ್ರ ನಿಮಗ್ ಒಂದ ಐಡಿಯಾ ಸಿಗ್ತೈತಿ. ಯಾವ ರೀತಿ ಊಟ ಕೊಡ್ಬೇಕು ಏನು ಎತ್ತ ಅಂತ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಫ್ಯೂ ರಿಮೈಂಡರ್ಸ್. ಊಟ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನೀವ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದು ಒಂದು ಸ್ಮಾಲ್ ರಿಮೈಂಡರ್. ಮಗು ಯಾವಾಗ್ಲೂ ಕೂತ್ಕೊಂಡನ ಊಟ ಮಾಡ್ಬೇಕು. ಇನ್ನು ಅದು ಕುಂದ್ರಾಕ್ ಬರಂಗಿಲ್ಲ ಅಂತಂದ್ರ ಒಂದ್ ಸ್ವಲ್ಪ ಪಿಲ್ಲೋ ಅದು ಏನಾದ್ರು ಇಟ್ಟು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಊಟ ಮಾಡಿಸ್ರಿ. 1 ವರ್ಷದ ತನಕ ಉಪ್ಪು, ಸಕ್ರಿ, ಬೆಲ್ಲ, ಹನಿ ಅಂತದೇನು ಕೊಡಾಕ್ ಹೋಗ್ಬಾರ್ದು. 1 ವರ್ಷದ ತನಕ ಬೇಬಿಗ ಫಾರ್ಮುಲಾ ಮಿಲ್ಕ್ ಅಥವಾ ಎದೆ ಹಾಲನ್ನ ಕಂಪಲ್ಸರಿ ಕೊಡ್ಬೇಕು. ಇದೆಲ್ಲ ನೀವು ಸ್ಟಾರ್ಟ್ ಮಾಡೋದೆಲ್ಲ ಜಸ್ಟ್ ಕಾಂಪ್ಲಿಮೆಂಟರಿ ಫುಡ್. 1 ವರ್ಷದ ತನಕ ಕಂಪಲ್ಸರಿ ಬ್ರೆಸ್ಟ್ ಮಿಲ್ಕ್ ಮತ್ತ ಫಾರ್ಮುಲಾ ಮಿಲ್ಕ್ ಕೊಡ್ಬೇಕು. ಮಗುಗೆ ಏನಾದ್ರೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಾಕತ್ತಿದ್ರಿ ಅಂದ್ರ ಮಾರ್ನಿಂಗ್ ಟೈಮ್ನ ಕೊಡುತ್ತ ಬರ್ರಿ. ಯಾಕಂದ್ರೆ ಏನಾದ್ರೂ ಅಲರ್ಜೀಸ ಏನಾದ್ರೂ ಇತ್ತಂದ್ರ ಗೊತ್ತಾಗ್ತೈತಿ. 7 ಮಂತ್ಸ್ ಬೇಬಿ ಫುಡ್ ಗೈಡ್ಲೈನ್ಸ್ ಅಂದ್ರ ಮಗುಗ ಏನ್ ಕೊಡ್ಬೇಕು ಮತ್ತೆ ಎಷ್ಟ್ ಬಾರಿ ಕೊಡ್ಬೇಕು ಅನ್ನೋದು. ಒಂದು ಫುಡ್ ಒಂದು ಮೇನ್ ಮೀಲ್ ಮತ್ತೆ ಒಂದು ಸ್ನ್ಯಾಕ್ ರೀತಿ ಕೊಡ್ಬೋದು. ಈಗ ಕಂಪಲ್ಸರಿ ಈಗ ಬೇಬಿ ಊಟ ಮಾಡಕ್ ಸ್ಟಾರ್ಟ್ ಮಾಡೈತಂದ್ರೆ ಈಗ ನೀವು ಬೌಲ್ ತಗೊಂಡ್ ಹೋಗಿ ತಿನ್ಸಾಕತ್ರಿ ಅಂದ್ರ ಮಗು ತಿನ್ನಂಗಿಲ್ಲ. ಬರೀ 1 ಸ್ಪೂನ್ ತಿನ್ಬೋದ, 2 ಸ್ಪೂನ್ ತಿನ್ಬೋದ, ಬೇಡ ಅನ್ಬೋದ. ಹಂಗೇನಾದ್ರೂ ಮಾಡಾಕತ್ತಿತ್ತಂದ್ರ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟ ಮತ್ ಒಂದ್ ಸ್ವಲ್ಪ ಟ್ರೈ ಮಾಡ್ರಿ. ಬಟ್ ಫೋರ್ಸ್ ಮಾಡಿ ತಿನ್ಸಾಕ್ ಹೋಗ್ಬೇಡ್ರಿ. ಫುಡ್ ಟೆಕ್ಸ್ಚರ್ ಯಾವ ರೀತಿ ಇರ್ಬೇಕಂದ್ರ 6 ಮಂತ್ಸ್ ಒಳಗ್ ನೀವ್ ಏನ್ ಮಾಡ್ತಿದ್ರಿ, ಫುಲ್ ಮಿಕ್ಸಿ ಮಾಡಿ ಪೇಸ್ಟ್ ತರ ಕೊಡ್ತಿದ್ರಿ. ಈ ಸರಿ ಏನ್ ಮಾಡ್ಬೇಕಂದ್ರೆ ಮ್ಯಾಶ್ ಮಾಡಿ ಕೊಡುತ್ ಬರ್ರಿ. ಯಾವ್ದು ಫುಡ್ ಸ್ಟೀಮ್ ಮಾಡಿದ್ದಿತ್ತಂದ್ರ ಅದನ್ನ ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಟ್ರಿ ಅಂತಂದ್ರ ಮಕ್ಕಳು 1 ವರ್ಷದ ತನಕ ಪೂರ್ತಿ ತಿನ್ನಾಕ ಕಲಿತಾರ. ಫುಡ್ ಕ್ವಾಂಟಿಟಿ ಎಷ್ಟ್ ಇರ್ಬೇಕಂದ್ರ 6 ಮಂತ್ಸ್ ಒಳಗ ನೀವು 1/4 ಕಪ್ ಕೊಡಾಕತ್ತಿದ್ರಿ ಅಂದ್ರೆ ಈ ಸಲ 1/2 ಕಪ್ ಕೊಡುತ್ ಬರ್ರಿ. ಮತ್ತ ನೀರ್ ಊಟದ ಮಧ್ಯದಲ್ಲಿ ಒಂದ್ ಸ್ವಲ್ಪ ನೀರ್ ಕುಡ್ಸುದ್ ಬರ್ರಿ. ಸಣ್ಣ ಮಕ್ಕಳು ಒಟ್ಟ ನೀರ್ ಕುಡಿಯಂಗಿಲ್ಲ. ಯಾಕಂದ್ರ ನನ್ ಮಗು ಇವಾಗ್ಲೂನು ನೀರ್ ಕುಡಿಯಂಗಿಲ್ಲ. ನಾನ್ ಬಹಳ ಫೋರ್ಸ್ ಮಾಡಿ ನೀರ್ ಕುಡಿಸ್ತಿರ್ತೇನೆ. ಯಾಕಂದ್ರ ಮೋಷನ್ ಎಲ್ಲ ಸರಿ ಆಗಂಗಿಲ್ಲಲ್ಲ. ನೀರ್ ಅಂತೂ ಕಂಪಲ್ಸರಿ ಫೋರ್ಸ್ ಮಾಡಿ ಕುಡ್ಸಾಕಬೇಕು. 7 ಮಂತ್ಸ್ ಇತ್ತಂದ್ರ ನಡಿತೈತಿ. ಯಾಕಂದ್ರ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ತಗೋತಿರ್ತೈತಲ್ಲ ಅಲ್ಲಿ ಅದಕ್ಕ ನೀರ್ ಸಿಗ್ತೈತಿ. ಆದ್ರೂ ನೀವು ಟ್ರೈ ಮಾಡುತ್ ಬರ್ರಿ ನಡಕ್ ಒಂದ್ ಸ್ವಲ್ಪ ನೀರ್ ಕುಡ್ಸಾಕ. 7 ಮಂತ್ಸ್ ಬೇಬಿಗಳು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಐಟಮ್ಸ್ ಅಂತೂ ಕಂಪಲ್ಸರಿ ಬೇಕಾಗ್ತಾವ. ನಾನ್ ಯೂಸ್ ಮಾಡ್ತಾ ಇರೋ ಕೆಲವೊಂದು ಐಟಮ್ಸ್ ಹೇಳ್ತೇನೆ ನಿಮ್ ಮುಂದ. ಫಾಲ್ತು ಐಟಮ್ಸ್ ಅಂತೂ ನಾ ಹೇಳೋದು ಇಲ್ಲ. ಯಾಕಂದ್ರ ರೊಕ್ಕ ವೇಸ್ಟ್ ಮಾಡೋದ ನನಗೂ ಇಷ್ಟ ಆಗೋದಿಲ್ಲ. ಜಾಸ್ತಿ ಯೂಸ್ ಆಗೋ ಐಟಮ್ಸ್ ಅಂದ್ರ ಒಂದು ಸ್ಮಾಲ್ ಕುಕ್ಕರ್ ಮತ್ತ ಒಂದ್ ಮಿಕ್ಸಿ ಜಾರ್ ಅಂತೂ ಮನಿ ಒಳಗ್ ಇರ್ತೈತಿ. ಸ್ಪೆಷಲಿ ಅದ್ರ ಸಲುವಾಗಿ ತಗೋಬೇಕಂತ ನೆಸೆಸರಿ ಇಲ್ಲ. ನೆಕ್ಸ್ಟ್ ಮ್ಯಾಶರ್ ಬೇಕಾಗ್ತೈತಿ. ಮನಿ ಒಳಗಂತೂ ನಾವು ಪಾವ್ ಭಾಜಿ ಮಾಡುವಾಗ ಅದು ಯೂಸ್ ಮಾಡ್ತೇವಲ್ಲ ಅದನ್ನ ಯೂಸ್ ಮಾಡಿದ್ರು ನಡಿತೈತಿ. ನೆಕ್ಸ್ಟ್ ಹೈ ಚೇರ್ ಅಂತೂ ಕಂಪಲ್ಸರಿ ತಗೊಳತ್ ಬರ್ರಿ. ಯಾಕಂದ್ರ ಬಾಳ ಹೆಲ್ಪ್ ಆಗ್ತೈತಿ. ನೀವ್ ಎಲ್ಲಾದ್ರೂ ಮಗು ಹೊರಗಡೆ ಕರ್ಕೊಂಡ್ ಹೋಗಾರಿದ್ರಿ ಅಂದ್ರ ಅಲ್ಲಿ ಎಲ್ಲ ಇರ್ತಾವಲ್ಲ ಕುಂದ್ರಾಕ, ಅದು ರೂಢಿನೂ ಆಗ್ತೈತಿ ಮಕ್ಕಳಿಗ. ಮತ್ತದ ಹೈ ಚೇರ್ ಮೇಲೆ ಕುಂತ್ರಂದ್ರ ಇದು ಊಟ ಮಾಡೋ ಟೈಮ್ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಸೊ ಹೈ ಚೇರ್ ತಗೋರಿ. ಊಟ ಮಾಡ್ಸಕ ಒಂದ್ ಬೌಲ್ ಬೇಕಾಗ್ತೈತಿ. ಅದು ಸ್ಟೀಲಿಂದ ಇದ್ರು ನಡಿತೈತಿ, ಕಾಚಿಂದ ಇದ್ರು ನಡಿತೈತಿ. ಮತ್ತ ಸ್ಪೂನ್ ಸಿಲಿಕಾನದ ಸ್ಪೂನ್ ಯೂಸ್ ಮಾಡೋದ್ ಬರ್ರಿ. ಮಗು ಹಿಂಗ್ ತಿನ್ಸುವಾಗ ಅಲ್ಲಿ ಇಲ್ಲಿ ಎಲ್ಲಾ ಕೊರದ್ ಅದು ಸ್ಟೀಲಿನ್ ಸ್ಪೂನ್ ಇತ್ತಂದ್ರ ಕೊರದೆಲ್ಲಾ ನೋವು ಆಗ್ತೈತಿ. ಸೊ ಸಿಲಿಕಾನ್ ಸ್ಪೂನ್ ಒಂದ್ ತಗೋರಿ, ಬಾಳ ಬೆಸ್ಟ್. ಕೆಲವೊಂದ್ ಜನ ಸ್ಟೆರಲೈಸರ್ನು ಯೂಸ್ ಮಾಡ್ತಾರ. ನಾನು ತಗೊಂಡ್ ಬಂದಿದ್ನಿ ಬಟ್ ಯೂಸ್ ಆಗಂಗಿಲ್ಲ. ನಾರ್ಮಲಿ ನಾವ್ ಬಿಸಿನೀರ್ ಒಳಗ ಎಲ್ಲಾ ತೊಳೆದ್ ಇಟ್ರುನು ನಡಿತೈತಿ. ಅದನ್ನ ತಗೋಬೇಕಂತ ಏನಿಲ್ಲ. ನೀರ್ ಕುಡ್ಸಾಕ ಸಿಪ್ಪಿ ಕಪ್ಪ ಆಗ್ಬೇಕಂತ ಏನಿಲ್ಲ. ನಾರ್ಮಲಿ ನೀವು ಬಟ್ಲಾ ಒಳಗ ಇಲ್ಲಾಂದ್ರ ಸ್ಪೂನ್ಲೆ ಕುಡ್ಸಿದ್ರು ನಡಿತೈತಿ. ಮಗು ಊಟ ಸ್ಟಾರ್ಟ್ ಮಾಡೋಕಿತ್ಲ ಮುಂಚೆ ನಿಮಗ್ ಕೆಲವೊಂದು ಟಿಪ್ಸ್ ಅಂತೂ ಕಂಪಲ್ಸರಿ ಶೇರ್ ಮಾಡಾಕ ಬೇಕ. ಮಗುಗೆ ಊಟ ಮಾಡಿಸುವಾಗ ಯಾವಾಗ್ಲೂ ಕುಂದ್ರಿಸಿ ಊಟ ಮಾಡಿಸ್ರಿ. ಹೈ ಚೇರ್ ಅಂತ ಹೇಳಿದ್ನಲ್ಲ ಅದ್ರೊಳಗ ಮಾಡಿಸ್ರಿ. ಇಲ್ಲ ಅಂತಂದ್ರ ಏನಾದ್ರೂ ಸಪೋರ್ಟ್ ಇಟ್ಕೊಂಡು ಊಟ ಮಾಡ್ಸಿದ್ರು ನಡಿತೈತಿ. ಮಗು ನಿದ್ದಿ ಮಾಡುವಾಗ ಅಥವಾ ಅದಕ್ ಬಾಳ ಕಿರಿಕಿರಿ ಆಗುವಾಗ ಮಾತ್ರ ಊಟ ಮಾಡ್ಸಕ್ ಹೋಗ್ಬ್ಯಾಡ್ರಿ. ಅದು ಆಟ ಆಡ್ತಿರ್ತೈತಲ್ಲ ಅಂದ್ರ ಹಸು ಆಗೋಕಿತ್ಲ ಮುಂಚೆನ ಊಟ ಮಾಡಿಸ್ರಿ. ಮತ್ತ ಮಗು ಊಟ ಮಾಡಾಕತ್ತಿಲ್ಲ ಅಂತ ಹೇಳಿ ಟಿವಿ ತೋರಿಸ್ಕೊಂಡ ಊಟ ಮಾಡ್ಸೋದದು ಮಾಡಾಕ್ ಹೋಗ್ಬೇಡ್ರಿ. ಇವಾಗಿಂದನ ಟಿವಿ ರೂಢಿ ಅದು ಆಯ್ತಂದ್ರ ಬಹಳ ಪ್ರಾಬ್ಲಮ್ ಆಗ್ತೈತಿ. ಟಿವಿ ಅಷ್ಟ ಅಲ್ಲ ಮೊಬೈಲ್ ತೋರಿಸಿನೂ ಊಟ ಮಾಡ್ಸಕ್ ಹೋಗ್ಬೇಡ್ರಿ.
ಮತ್ತ ಒಂದ್ ಫುಡ್ ಒನ್ ಟೈಮ್ ಅಷ್ಟ ಕೊಡುದ್ ಬರ್ರಿ. ಇವಾಗ ಇದನ್ ತಿನ್ನಾಕತ್ತಿಲ್ಲ ಅಂತ ಹೇಳಿ ಪಟ್ನ ಇನ್ನೊಂದ್ ಕೊಡೋದು ಮತ್ತೊಂದ್ ಕೊಡೋದು ಹಂಗ್ ಮಾಡಾಕ್ ಹೋಗ್ಬೇಡ್ರಿ. ಒಂದ್ ಫುಡ್ ನ ಅಟ್ಲೀಸ್ಟ್ ಕಂಪಲ್ಸರಿ 3 ದಿನ ಕೊಡುದ್ ಬರ್ರಿ. ಏನಾದ್ರೂ ಅಲರ್ಜೀಸ್ ಆಗ್ತೈತೇನ, ಏನಾದ್ರೂ ಗುಳ್ಳಿ ಆಗೋದಾಗ್ಲಿ, ವಾಮಿಟ್ ಮಾಡೋದಾಗ್ಲಿ ಹಂಗ ಏನಾದ್ರೂ ಆಗ್ತೈತೇನ ಚೆಕ್ ಮಾಡ್ರಿ. ಇನ್ನೊಂದ್ ಬಹಳ ಇಂಪಾರ್ಟೆಂಟ್ ವಿಷಯ, ಮಗು ಏನಾದ್ರೂ ಊಟ ಮಾಡಿಸುವಾಗ ಮುಖ ಹಿಂಗ್ ತಿರುಗಿಸಿತು ಅಥವಾ ಬಾಯಿ ತೆಗಿಲಿಲ್ಲ ಅಥವಾ ಊಟನ ಪುಷ್ ಮಾಡಾಕತ್ತೈತಿ ಅಂದ್ರ ಫೋರ್ಸ್ ಮಾಡಾಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಮಗುಗ ಅಡಿಗೆ ಮಾಡೋ ಟೈಮ್ನಾಗ ಅಥವಾ ಊಟ ಮಾಡಿಸೋ ಟೈಮ್ನಾಗ ಮೊದಲ ನಮ್ ಕೈಯನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಹೈಜೀನ್ ಮತ್ತು ಸೇಫ್ಟಿ ಬಹಳ ಇಂಪಾರ್ಟೆಂಟ್. ಪ್ರತಿ ಸರಿ ಮಗುಗ ಫ್ರೆಶ್ ಅಡಿಗೆನ ಮಾಡುತ್ ಬರ್ರಿ. ಮತ್ತ ಫುಡ್ ಟೆಂಪರೇಚರ್ ಅನ್ನ ಚೆಕ್ ಮಾಡಿ ತಿನ್ಸುದ್ ಬರ್ರಿ. ಬಹಳ ಬಿಸಿ ಅದು ಇತ್ತಂದ್ರ ಪಾಪುಗ ಬಾಯಿ ಅದು ಸುಡ್ತೈತಿ, ಸೊ ಕೇರ್ಫುಲ್. ಮಗು ಊಟ ಮಾಡ್ಸಿದ್ಮೇಲೂ ಹಾಲ್ ಕುಡ್ಸುದ್ ಬರ್ರಿ. ಇವಾಗ ಮಗು ಊಟ ಮಾಡೈತಿ ಹಾಲ್ ಕುಡ್ಸೋದೇನ್ ಬೇಡ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಊಟ ಮಾಡ್ಸೋಕ್ಕಿಂತ ಮುಂಚೆನೂ ಊಟ ಮಾಡ್ಸಿದ್ಮೇಲೂ ಹಾಲ್ ಕುಡ್ಸ್ರಿ. ಮಗುಗ ಯಾವ ರೀತಿ ಊಟ ಕೊಡ್ಬೇಕಂತ ಅನ್ಕೊಳ್ಳೋದ್ಕಿಂತ ಮುಂಚೆ ಯಾವ ರೀತಿ ಊಟ ಕೊಡಬಾರ್ದು ಅದನ್ನ ಒಂದ್ಸಲ ತಿಳ್ಕೊಂಡ್ಬಿಡೋನು. ಮಗುಗ ಆಕಳ ಹಾಲಾಗ್ಲಿ, ಸಾಲ್ಟ್, ಶುಗರ್, ಹನಿ, ಪ್ಯಾಕೆಟ್ ಫುಡ್, ಕರ್ದಿದ್ದ, ಪಾಪ್ಕಾರ್ನ್ ಮತ್ತ ಬೆಲ್ಲ ಅಂತದೇನು ಕೊಡಕ್ ಹೋಗ್ಬಾರ್ದು. ಹಸಿ ತರಕಾರಿನೂ ಕೊಡಬಾರ್ದು. ಮಗುಗ ಯಾವ ರೀತಿ ಊಟ ಕೊಡ್ಬೋದು ನಾವ? ಬಹಳ ವೆರೈಟೀಸ್ ಇದಾವ. ಇಷ್ಟು ವೆರೈಟೀಸ್ ಇದಾವ, ನೀವು ಮಾಡಿ ಮಾಡಿ ಸುಸ್ತಾಗ್ತೀರಿ. ಬರ್ರಿ ನೋಡೋಣ. ಫ್ರೂಟ್ಸ್ ಒಳಗ್ ನೀವ ಮ್ಯಾಂಗೋ, ಬನಾನಾ, ಪಪಾಯ, ಪೇರ್, ಅವಕಾಡೋ ಎಲ್ಲಾ ತರ ಫ್ರೂಟ್ಸ್ ಕೊಡ್ಬೋದು. ಸ್ಟೀಮ್ ಮಾಡಿ ಕೊಡ್ಬೋದು. ಸಾಫ್ಟ್ ಯಾವ್ದ್ಯಾವ್ದು ಫ್ರೂಟ್ ಇದಾವಲ್ಲ ನೀವು ಅದೆಲ್ಲ ಕೊಡ್ಬೋದು. ಸ್ಟ್ರಾಬೆರೀಸ್ ಆಯ್ತು, ಎಲ್ಲಾನು ನೀವು ಸ್ಟೀಮ್ ಮಾಡಿ ಕೊಡ್ಬೋದು. ಡೇರಿ ಪ್ರಾಡಕ್ಟ್ಸ್ ಒಳಗ ನೀವ ಘೀ, ಬಟರ್, ಕರ್ಡ್ ಮತ್ತೆ ಚೀಸು ಕೊಡ್ಬೋದು. ವೆಜಿಟೇಬಲ್ಸ್ ನೀವು ಎಲ್ಲಾ ತರಾನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್, ಕಾಲಿಫ್ಲವರ್, ಸ್ವೀಟ್ ಪೊಟ್ಯಾಟೊ ಎಲ್ಲಾನು ಕೊಡ್ಬೋದು ಸ್ಟೀಮ್ ಮಾಡಿ. ಮತ್ತ ಗ್ರೇನ್ಸ್ ಮತ್ತೆ ಸೀರಿಯಲ್ಸ್ ಯಾವ್ದ್ಯಾವ್ದು ಕೊಡ್ಬೋದು? ರಾಗಿ, ರವಾ, ರೈಸ್ ಮತ್ತ ಬಾರ್ಲಿ, ಪೋಹ ಇದೆಲ್ಲಾ ತರಾನು ನೀವು ಕೊಡ್ಬೋದು ಮಕ್ಕಳಿಗ. ಬೇಳೆ ಮತ್ತು ಕಾಳು ಒಳಗ ಯಾವ್ದ್ಯಾವ್ದ್ ರೀತಿ ಕೊಡ್ಬೋದ? ಹೆಸರು ಕಾಳು, ತೊಗರಿ ಬೇಳೆ, ಹೆಸರು ಬೇಳೆ, ಹೆಸರು ಕಾಳು ಇದೆಲ್ಲಾನು ಕೊಡ್ಬೋದು. ಮಕ್ಕಳಿಗ ಊಟ ಸ್ವಲ್ಪ ಟೇಸ್ಟಿ ಆಗಿರ್ಬೇಕಂತಂದ್ರ ನೀವ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ಬೋದು. ಅರಿಶಿನ, ಬೆಳ್ಳುಳ್ಳಿ ಮತ್ತ ಸಿನೆಮನ್ ಮತ್ತ ಇದೆಲ್ಲಾನು ಜೀರಿಗೆ ಪೌಡರ್ ಇದೆಲ್ಲಾನು ನೀವು ಯೂಸ್ ಮಾಡ್ಬೋದು. ಯಾವ್ಯಾವ ರೀತಿ ಊಟ ಕೊಡ್ಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಾಕತ್ತಿತ್ತಂದ್ರ ನಿಮಗ್ ಒಂದು ಚಾರ್ಟ್ ಹಾಕ್ತೇನಿ. ಈ ಚಾರ್ಟ್ ನೀವ ಸ್ಕ್ರೀನ್ ಶಾಟ್ ತಕ್ಕೋಬಹುದು. ಇದನ್ನ ನೋಡ್ಕೊಂಡು ನೀವು ಅದು ಇದು ಮಿಕ್ಸ್ ಮಾಡ್ಕೊಂಡು ನಿಮಗ್ ಯಾವ ರೀತಿ ಬೇಕಲ್ಲ ನೀವು ಆ ರೀತಿ ಅಡಿಗೆ ಮಾಡ್ಕೋಬಹುದು. ಅಡಿಗೆ ರೆಸಿಪೀಸ್ ಅಂತೂ ನಿಮಗ ಯೂಟ್ಯೂಬ್ ಓಪನ್ ಮಾಡಿದ್ರ ಸಾಕ ಇಷ್ಟೊಂದು ರೆಸಿಪೀಸ್ ಬರ್ತಾವಲ್ಲ. ನಾನಂತೂ ಏನ್ ಮಾಡ್ತಿದ್ನಿ ಅಂದ್ರ ಫ್ರೂಟ್ಸ್ ವೆಜಿಟೇಬಲ್ಸ್ ಎರಡು ಸ್ಟೀಮ್ ಮಾಡಿ ಕೊಡೋದು, ಮತ್ತ ತರಕಾರಿ ಒಳಗ ಪಾಲಕ್ ಆಯ್ತು ಮತ್ತ ಸ್ವೀಟ್ ಪೊಟ್ಯಾಟೊ ಏನೇನ್ ಇರ್ತೈತಲ್ಲ ರೈಸ್ ಎಲ್ಲ ಕುಕ್ಕರ್ ಒಳಗ ಒಂದ್ 3-4 ವಿಸಲ್ಸ್ ಹೊಡಿಸಿ ಸ್ಮ್ಯಾಶ್ ಮಾಡಿ ಕೊಟ್ಬಿಡ್ತಿದ್ನಿ. ಇವಾಗಂತೂ ನನ್ ಮಗು ಎಲ್ಲಾ ತರಾನು ತಿಂತಾನ. ಗೈಸ್ ನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಕತ್ತೇನಿ. ಒಂದ್ ನೆನಪಿಟ್ಕೋರಿ, ನಿಮ್ ಮಗುನ ಬೇರೆ ಮಗು ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಮತ್ತ ಇಷ್ಟ ತಿಂತಾನ ಜಾಸ್ತಿ ತಿನ್ನೋದಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಮಗು ಇನ್ನು ಜಸ್ಟ್ 7 ಮಂತ್ಸ್ ಐತಿ. ಮೇನ್ ಅದಕ್ಕೆ ಏನ್ ಬೇಕ? ಹಾಲ್ ಬೇಕ ಮತ್ ಮಗುದ ಹೆಲ್ತ್ ಬೇಕ. ಮಗು ಚಲೋ ತಂಗಿ ಆಟ ಆಡಕತ್ತೈತಿ ಅಂದ್ರ ಸಾಕ, ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ. ದಿನಾ ದಿನ ಆದಂಗ್ ಮಗು ಕಲಿತೈತಿ, ನಿಮ್ಮನ್ ನೋಡ್ತೈತಿ, ಯಾವ ರೀತಿ ತಿನ್ಬೇಕು ಏನು ಎಲ್ಲಾ ಕಲಿತೈತಿ. ಸೊ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ. ಊಟ ಮಾಡಾಕತ್ತಿಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆರಾಮಾಗಿ ಇರ್ರಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಬಾಯ್ ಬಾಯ್.